ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಜೆವೆಲ್ ನೆಕ್, ಈಗ ಟ್ರೆಂಡಿಂಗಲ್ಲಿರುವಂತಹ ಜೆವೆಲ್ ನೆಕ್ನ ಯಾವ ರೀತಿ ಪರ್ಫೆಕ್ಟಾಗಿ ಪ್ರೊಫೆಷನಲ್ ಮೆಥಡಲ್ಲಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಲೈನಿಂಗ್ ತೊಗೊಂಡಿದ್ದೀನಿ ನೋಡಿ. ಲೈನಿಂಗ್ ನಾನು ಐರನ್ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಕ್ ಬಟನ್ ಇಡ್ತಿದ್ದೀನಿ. ಸೊ ಬ್ಯಾಕ್ ಬಟನ್ ಇಡ್ತಾ ಇರೋದ್ರಿಂದ ಓಪನ್ ಸೈಡು ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸ್ ಸೈಡು ಆ ಕಡೆ ಹಾಕೊಂಡಿದ್ದೀನಿ. ನಾನು ಬ್ಯಾಕ್ ಪಾರ್ಟು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಬಂದು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ಆಮೇಲೆ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಪ್ರಿನ್ಸಸ್ ಕಟ್ ಕೊಡೋದ್ರಿಂದ ನಮಗೆ ನೀಟಾಗಿ ಚೆಸ್ಟ್ ಹತ್ರ ಕಪ್ ಶೇಪ್ ಎಲ್ಲ ನೀಟಾಗಿ ಬರಬೇಕು ಅಂದರೆ ನಾವು ಸ್ಟಿಚಿಂಗ್ ಹ್ಯಾಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟು ಪೇಪರ್ ಡ್ರಾಫ್ಟಿಂಗ್ನ ಮಾಡ್ಕೊಳ್ತೀನಿ. ಸೊ ಈ ಮಾರ್ಜಿನ್ನು ಅನ್ಇವನ್ ಆಗಿದೆ. ಸೊ ಹಾಗಾಗಿ ಇವನ್ ಆಗಿರಲಿ ಅಂತ ನಾನು ಇಲ್ಲಿ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಸೊ ಉಪ್ಪಟ್ಟೆ ಹೈಪಟ್ಟಿಗೆ ಕಂಪಲ್ಸರಿ 1/2 ಇಂಚ್ ಮಾರ್ಜಿನ್ನ ಬಿಡ್ತಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಎರಡು ಏನಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇದು ಅನ್ಇವನ್ ಆಗಿರೋದ್ರಿಂದ ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈಗ ಇಲ್ಲಿ ನಾನು ಮಾರ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದು ಅನ್ಇವನ್ ಆಗಿತ್ತಲ್ಲ, ಇಲ್ಲಿ ಬಾಟಮು ಕೂಡ ಅನ್ಇವನ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕೂಡ ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಎಲ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಮಗೆ ಇದು ಕ್ಲಾತ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ತಿದೆಯಾ ಅಂತ. ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ಮಾರ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನಮಗೆ ನೋಡಿ ಬ್ಲೌಸ್ ಲೆಂತ್ ಮೆಷರ್ಮೆಂಟ್ನ ತೋರಿಸ್ಬಿಡ್ತೀನಿ. ನಿಮಗೆ ಶೋಲ್ಡರ್ ಬಂದು 13 ಇದೆ, ಅಪ್ಪರ್ ಚೆಸ್ಟ್ ಬಂದು 34 ಇದೆ, ಚೆಸ್ಟ್ ಬಂದು 35 ಇದೆ, ವೇಸ್ಟ್ ಬಂದು 27 ಇದೆ, ಬ್ಲೌಸ್ ಲೆಂತ್ ಟೋಟಲ್ 13.5 ಇದೆ, ಆಫ್ 6.9 ಇಂಚಸ್ ಇದೆ, ಆರ್ಮೋಲ್ ಬಂದು 15 ಇಂಚಸ್ ಇದೆ, ನೆಕ್ ವಿಡ್ತ್ ಬಂದು 13 ಇಂಚಸ್ ಇದೆ. ಸೊ ಸ್ಲೀವ್ಸ್ ಬಂದು ಲೆಂತ್ 9.5 ಮತ್ತು ಸ್ಲೀವ್ ಲೂಸ್ ಬಂದು 10, ಅರೌಂಡ್ ನಮಗೆ 10 ಅನ್ನೋದು ಬರುತ್ತೆ. ಇಷ್ಟು ಬ್ಲೌಸ್ ಮೆಷರ್ಮೆಂಟು. ಇದ್ರ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಬ್ಲೌಸ್ ಲೆಂತಲ್ಲಿ ನಾನು 13.5 ಇದೆಯಲ್ಲ, ನಾನಿಲ್ಲಿ 14 ಇವಾಗ 13.5 ಅಂದರೆ 14.15 16.5 17 ತೊಗೊಳ್ತೀನಿ ನಾನು. ಯಾಕೆ ಅಂದರೆ ಇಲ್ಲಿ ನಾವು ಶೋಲ್ಡರ್ ಸ್ಲೋಪ್ನ ಕೊಡೋದ್ರಿಂದ ನಮಗೆ ವ್ಯತ್ಯಾಸ ಅನ್ನೋದು ಬರುತ್ತೆ. ಹಾಗಾಗಿ ನಾನು ಹೇಳ್ತಿರ್ತೀನಿ ನಿಮಗೆ ಏನಂತ ಅಂದರೆ, ಪೇಪರ್ ಮೇಲೆ ಬ್ಯಾಕು ಫ್ರಂಟು ಎರಡು ನೀವು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿಕೊಂಡು ಮತ್ತೆ ಲೈನಿಂಗ್ ಮೇಲೆ ಮಾಡಿಕೊಂಡ್ರೆ ನಿಮಗೆ ವೇಸ್ಟ್ ಆಗಲ್ಲ ಅಂತ ನಾನು ಹೇಳೋದು. ಅದಕ್ಕೆ ನೋಡಿ, ಈಗ ನಾನು 17 ಇಂಚಸ್ ತೊಗೊಳ್ತಾ ಇದ್ದೀನಿ. 17 ಇಂಚಸ್ಸು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಅದೇ ಮೇಲೆ ನಾವು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಂಡಾಗ 13.5 ಅಂದರೆ ನಾವು 1 ಇಂಚನ್ನ ಸೇರಿಸ್ಕೊಂಡು ಡ್ರಾಫ್ಟಿಂಗ್ನ ತೊಗೊಂಡು ಶೋಲ್ಡರ್ ಸ್ಲೋಪ್ ತೊಗೊಂಡು ನಾವು ಬೇಕಾದ್ರೆ ವೇಸ್ಟ್ ಆಗೋದೆಲ್ಲ ಪೇಪರಲ್ಲಿ ವೇಸ್ಟ್ ಆಗುತ್ತೆ, ಡೈರೆಕ್ಟಾಗಿ ನಾವು ಇದ್ರ ಮೇಲೆ ಕಟ್ನ ಮಾಡ್ಕೋಬೋದು. ಸೊ ಇವಾಗ ನಮಗೆ ಲೈನಿಂಗ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಆದ್ರೂ ನನಗೆ ಲೇಟ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಮ್ಮ ಒಂದು ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫುಲ್ ಶೋಲ್ಡರ್ ಒಂದು 13 ಇಂಚಸ್ ಇದೆ. ನಾನು ಇದಕ್ಕೆ ಇದು ಜವೆಲ್ ನೆಕ್ ಆಗಿರೋದ್ರಿಂದ ಫ್ರಂಟು ಬ್ಯಾಕು ಎರಡು ಪ್ಯಾಕ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಲೂಸಿಂಗ್ ಬಂದು 1.5 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ 13 ಇಂಚಸ್ಗೆ. ಓಕೆನಾ? ನೋಡಿ, 13 ಪ್ಲಸ್ 1.5 ನಮಗೆ 14.5 ಬರುತ್ತೆ. ಓಕೆನಾ? 14.5ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. 7.25 ಬರುತ್ತೆ, ಅಂದರೆ 7.25 ಬರುತ್ತೆ ನನಗೆ ಶೋಲ್ಡರ್ ಬಂದು. 7.25ಗೆ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಒಂದು ಫುಲ್ ಶೋಲ್ಡರ್ ಬಂದು 13 ಇಂಚಸ್ಸು, ಅದಕ್ಕೆ ನಾನು ಪ್ಲಸ್ 1.5 ಇಂಚಸ್ನ ಹ್ಯಾಡ್ ಮಾಡಿಕೊಂಡೆ. ಎಷ್ಟು ಬಂತು? 14.5 ಬಂತು. ಇದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ತಾ ಇದ್ದೀನಿ. ಬರುವಂಥ ಆನ್ಸರು 7.25. 7.25ನ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಸೇಮ್ 7.25 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಈಗ ನಾನು ಶೋಲ್ಡರ್ ಸ್ಲೋಪ್ನ ತೊಗೋಬೇಕು. ಶೋಲ್ಡರ್ ಸ್ಲೋಪ್ನ ತೊಗೊಳಕ್ಕೆ ನಾವು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ 7.25, ಇದನ್ನು ನಾನು ಡಿವೈಡೆಡ್ ಬೈ 5 ಮಾಡ್ಕೊಳ್ತೀನಿ. ನಮಗೆ 1.45 ಬಂದಿದೆ. 1.45 1.45 ಅಂದರೆ ನಮಗೆ ಅರೌಂಡ್ ನಮಗೆ 1.5 ಇಂಚ ಬರುತ್ತೆ. 1.5 ಇಂಚ್ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಕ್ಲಿಯರ್ ಆಯ್ತಲ್ಲ? ನಾವು ಏನು ಶೋಲ್ಡರ್ ತೊಗೊಂಡಿರ್ತೀವೋ ಇಲ್ಲಿಂದ ಇಲ್ಲಿಗೆ 7.25, ಇದನ್ನು ಡಿವೈಡೆಡ್ ಬೈ 5 ಮಾಡ್ಕೋಬೇಕು. ಬರುವಂಥ ಆನ್ಸರ್ನ ಶೋಲ್ಡರ್ ಸ್ಲೋಪಿಗೆ ತೊಗೋಬೇಕು. ನೋಡಿ, ನಮಗೆ 1.45 ಬಂದಿದೆ, ಅಂದರೆ ನಮಗೆ 5 ಪಾಯಿಂಟ್ಸ್ ಕಡಿಮೆ 1.50 ಅಲ್ವಾ? 1.5 50 ಅಂದರೆ 1.5 ಆಗುತ್ತೆ. 1.5ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ 13 ಇದೆ ಇವರು ಅರೌಂಡ್ ನೆಕ್ಕು. ಸೊ ನೆಕ್ ವಿಡ್ತ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ನೆಕ್ ವಿಡ್ತ್ನ ಟೇಪ್ನ ಯಾವ ರೀತಿ ನೆಕ್ಗೆ ನಾವು ಇಟ್ಟು ನಾವು ನೆಕ್ ವಿಡ್ತ್ನ ಚೆಕ್ ಮಾಡ್ಕೋಬೇಕು ಅಂತ ಯಾರು ಆ ವಿಡಿಯೋ ನೋಡಿಲ್ವೋ ಒಂದ್ಸಲ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಂಬನ್ನಿ. ನೆಕ್ ವಿಡ್ತ್ನ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ. ನೋಡಿ, 13 ಇದೆ ಇವರ ನೆಕ್ ವಿಡ್ತು. 13ನ ನಾನು ಡಿವೈಡೆಡ್ ಬೈ
5 ಮಾಡ್ಕೊಳ್ತೀನಿ. ಇದನ್ನು ಕೂಡ ನನಗೆ 2.6 ಅನ್ನೋದು ಬರುತ್ತೆ. 2.6ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 2.6 ಅಂದರೆ 2.5 ಮೇಲೆ ಒಂದು ಲೈನು. 2.6ನ ನಾನಿಲ್ಲಿ ಮಾರ್ಕ್ನ ಮಾಡಿಕೊಂಡೆ. ಸೊ ಈಗ ನೆಕ್ ವಿತ್ ಲೈನು ಮತ್ತು ಶೋಲ್ಡರ್ ಸ್ಲೋಪ್ ಲೈನ್ನ ಈ ರೀತಿ ನೀಟಾಗಿ ಕ್ರಾಸಲ್ಲಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನೋಡಿ, ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಇಲ್ಲಿ ನಾವು ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ನಮಗೆ ಬ್ಲೌಸ್ ಲೆಂತ್ ರೆಡಿ ಬೇಕಾಗಿರೋದು 13.5 ಇದೆ. 1 ಇಂಚ್ ಸೇರಿಸ್ಕೊಂಡು ನಾನು 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡೋಣ ಈಗ 14.5 ನಮಗೆ ಎಲ್ಲಿ ಬರುತ್ತೆ ಅಂತ. ನೋಡಿ 14.5 ನನಗೆ ಇಲ್ಲಿ ಬರ್ತಿದೆ. ಸೊ ನನಗೆ ಇಷ್ಟು ಲೈನಿಂಗ್ ಅನ್ನೋದು ವೇಸ್ಟ್ ಆಗುತ್ತೆ. ನಾವು ಇನ್ನೂ ಕಡಿಮೆ ತೊಗೊಂಡ್ರೆ ನಮಗೆ ಸಾಲದೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿಂದ ತೊಗೊಂಡ್ರೆ 15.25 ಬರುತ್ತೆ. ಸೇಮ್ 15.25 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟ್ರೈಟ್ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ. ಲೆಂತ್ ಮಾರ್ಕಿಂಗ್ ಆಯಿತು. ಈಗ ನಾನು ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚೆಸ್ಟ್ ಬಂದು 35 ಇದೆಯಲ್ಲ ನೋಡಿ, ಇದಕ್ಕೆ ನಾನು 35 ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ. ನನಗೆ 5.83 ಬಂದಿದೆ. ಓಕೆನಾ, 5.83 ಬಂದಿದೆ. ಇನ್ನೊಂದು ಸಲ ನೋಡಿ, ಚೆಸ್ಟ್ ಬಂದು 35 ಡಿವೈಡೆಡ್ ಬೈ 6 ಪ್ಲಸ್ ನಾನು 1.5ನ ಆ್ಯಡ್ ಮಾಡ್ತೀನಿ. 7.3 ಅನ್ನೋದು ಬರ್ತಿದೆ ನನಗೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. 35 ಡಿವೈಡೆಡ್ ಬೈ 6 ಪ್ಲಸ್ 1.5 ಇಂಚಸ್ಸು ಲೂಸಿಂಗ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. 7.3 ಅನ್ನೋದು ಬರುತ್ತೆ. 7.3 ಅಂದರೆ ನನಗೆ 7.25 ಅನ್ನೋದು ನಾನು ಅಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಂಗು ನೋಡಿ 7.25. ಓಕೆನಾ, ಇಲ್ಲಿಂದ 7.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ ನಮಗೆ 8.25 ಬರುತ್ತೆ. ಸೇಮ್ 8.25 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇದು ನಮ್ಮ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ನೋಡಿ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ, 7.25 ಇದೆ. ಸೇಮ್ 7.25 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಈ ಟೇಪ್ನ ಇಲ್ಲಿ ನೋಡಿ ಫೋಲ್ಡ್ನ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ 7.25 ಅಲ್ಲ, ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಆರ್ಮೋಲ್ ಅನ್ನೋದು ಯಾವುದೇ ರೀತಿ ರಿಂಕಲ್ ಬರ್ದಿರೋ ನಮಗೆ ಮ್ಯಾಚ್ ಆಗಬೇಕಂದ್ರೆ ನಾವು 7.25ಗೆ ಮಾರ್ಕ್ ಮಾಡ್ಕೋಬೇಕು. 7ಗೆ ಮಾರ್ಕ್ ಮಾಡ್ಕೊ. ಇದು 7.25 ಇದೆಯಲ್ಲ, 7.25 ಇದು 7 ಇಂಚು. 1/4 ಇಂಚು ಮೈನಸ್ ಮಾಡಿದ್ರೆ ನಮಗೆ ನೀಟಾಗಿಲ್ಲಿ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಈ ರೀತಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ಚೆಸ್ಟ್ ಬಂದು 35 ಇದೆ. ನಾನಿಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಸ್ 1 ಇಂಚು. ನೀವು ಬೇಕಾದ್ರೆ ಇನ್ನೂ ಕಂಫರ್ಟಬಲ್ ಆಗಬೇಕು ಅಂದರೆ ನೀವು 2 ಇಂಚು ಕೂಡ ಪ್ಲಸ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಬೇಕು ಅನ್ನೋದಕ್ಕೆ ನಾನು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಆವಾಗ ಎಷ್ಟಾಯಿತು, 36 ಆಯಿತು. ಇದನ್ನು ಡಿವೈಡೆಡ್ ಬೈ 36ನ ಡಿವೈಡೆಡ್ ಬೈ 9 ಇಂಚಸ್ ಬರುತ್ತೆ. ಓಕೆನಾ, ನೋಡಿ 36 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 9 ಇಂಚಸ್ ಬರುತ್ತೆ. ಇಲ್ಲಿ ನಾನು 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವು ಮಾರ್ಜಿನ್ ಎಷ್ಟು ಬೇಕಾದ್ರೂ ನೀವು ಇಟ್ಕೋಬೋದು. ನಾನು ಇಲ್ಲಿ 1.5 ಇಂಚು ಮಾರ್ಜಿನ್ನ ಇಟ್ಕೊಳ್ತಾ ಇದ್ದೀನಿ. ಈಗ ವೇಸ್ಟಿಗೆ ಬರೋಣ. ವೇಸ್ಟಿಗೆ ಬರೋದಾದರೆ 27 ಇವರ ಒಂದು ವೇಸ್ಟು ನೋಡಿ. 27 ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಎಲ್ಲ ಆ್ಯಡ್ ಮಾಡೋಂಗಿಲ್ಲ. ನೋಡಿ 6.75 ಬರುತ್ತೆ. 6.25 ಬರುತ್ತೆ. 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. 1 ಇಂಚು ಡಾಟಿಗೋಸ್ಕರ ನೋಡಿ, ನಾನು ಇಲ್ಲಿ ಡಾಟ್ನ ತೊಗೊಳ್ತಾ ಇದ್ದೀನಿ. ಕೆಲವೊಂದು ಡಾಟ್ನ ಸ್ಕಿಪ್ ಮಾಡ್ತೀನಿ. ಇಲ್ಲಿ ಡಾಟ್ನ ತೊಗೊಂಡೆ ನಾನು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಜವೆಲ್ ನಕ್ಕು ಕೂಡ ನಾವು ಡ್ರಾ ಮಾಡ್ಕೋಬೋದು ಈ ರೀತಿ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 1 ಇಂಚು ರೌಂಡಿಂಗೋಸ್ಕರ. 1 ಇಂಚು ಇಲ್ಲ, ನಿಮಗೆ 1/4 ಇಂಚು ಕೂಡ ಮಾರ್ಕ್ ಮಾಡ್ಕೋಬೋದು. 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ ಅನ್ನೋದು ಕೊಡ್ತೀನಿ. ನೀವೊಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೆಷ್ಟು ಕ್ರಾಸ್ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಷ್ಟು ಕ್ರಾಸ್ಗೆ ಇದನ್ನು ಈ ರೀತಿ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಒಂದ್ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲಲ್ಲಿ ನಿಮ್ಗೆ ವೇರಿಯೇಷನ್ ಬಂದರೆ ಇಲ್ಲಿ ಲೂಸಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಆಗುತ್ತೆ. ನೋಡಿ ಇಲ್ಲಿ 1/2 ಇಂಚು ನನಗೆ ಸ್ಟಿಚಿಂಗ್ ಮಾರ್ಜಿನು. ಇಲ್ಲಿ ಕೂಡ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಈ ರೀತಿ. ಈಗ ಇದ್ರ ಮೇಲೆ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ 8.5 ಬರ್ತಿದೆ, ಅಂದರೆ ನನಗಿಲ್ಲಿ ಜಾಸ್ತಿ ಬರ್ತಿದೆ. ಈಗ ನೋಡಿ ಲೂಸಿಂಗ್ ನಾನು 1.5 ತೊಗೊಂಡಲ್ಲ. ಚೆಸ್ಟ್ ಡಿವೈಡೆಡ್ ಬೈ ನೋಡಿ 35 ಡಿವೈಡೆಡ್ ಬೈ 6 ಪ್ಲಸ್ ನಾನು 1.5ನ ತೊಗೊಂಡಿದ್ದೆ.
7.3 ಬಂತು. ಸೊ ನಾನು ನೋಡಿ ಈಗ ಜಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ, ಪ್ಲಸ್ 1.25 ತೊಗೊಳ್ತೀನಿ, 1.25 ಇಂಚು ಪ್ಲಸ್ ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ ನಮಗೆ 7 ಇಂಚಸ್ ಬರುತ್ತೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. 7 ಇಂಚಸ್ಗೆ ಇಲ್ಲಿ ಈ ರೀತಿ ನಾವು ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗತ್ತೆ. 7 ಇಂಚಸ್ ಕರೆಕ್ಟಾಗಿ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಮಿಡ್ಲ್ ಅನ್ನೋದು ಚೇಂಜ್ ಆಗುತ್ತೆ, ಒಂದು ಲೈನಷ್ಟು ಮಿಡ್ಲ್ ಅನ್ನೋದು ಚೇಂಜ್ ಆಗುತ್ತೆ. ಸೇಮ್ ನಿಮಗೆ ಚೆಸ್ಟ್ ಎಲ್ಲ ಸೇಮ್ ಬರುತ್ತೆ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಸೊ ಇಲ್ಲಿ 1 ಇಂಚಿನ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ ಈ ಲೈನ್ಗೆ. ನೋಡಿ ಈ ರೀತಿ ಇಲ್ಲಿಗೆ ಬರುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನಿಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ, ಜಾಸ್ತಿ ಲೂಸಿಂಗು ಬರಬಾರ್ದು. ನೋಡಿ 8 ಇಂಚಸ್ ಬರುತ್ತೆ. ನನಗೆ 15 ಇಂಚಸ್ ಬೇಕು ಆರ್ಮೋಲು. ನೋಡಿ ನನಗೆ 16 ಇಂಚಸ್ ಬರುತ್ತೆ. 1 ಇಂಚ್ ಲೂಸಿಂಗ್ ಬೇಕು. ಇದು ಯಾಕಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಸೊ ಇಷ್ಟು ನನಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ ಅಷ್ಟೇ, ನಿಮಗೆ ತುಂಬ ಹತ್ತಿರ ಬೇಕು ನೆಕ್ಗೆ ಅಂದರೆ ನೀವು 3/4 ಇಂಚನ ಮೈನಸ್ ಮಾಡಿ, 1/2 ಇಂಚನ ಮೈನಸ್ ಮಾಡಿ, ಇಲ್ಲ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ನನಗೆ ಡಿಸ್ಟೆನ್ಸ್ ಬೇಕು ಬ್ಯಾಕಲ್ಲಿ ಅಂತಂದರೆ ನೀವು 1.5 ಇಂಚು 2 ಇಂಚಸ್ವರೆಗೂ ನೀವು ಡಿಸ್ಟೆನ್ಸ್ನ ತೊಗೋಬೋದು. ನೋಡಿ ನಾನಿಲ್ಲಿ 2 ಇಂಚಸ್ಗೆ ತಗೊಳ್ತಾ ಇದ್ದೀನಿ. ಓಕೆನಾ, ಇದು ನಿಮ್ಮ ಒಂದು ಚಾಯ್ಸು. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ತುಂಬ ಹತ್ತಿರ ಬೇಕು ನೆಕ್ಕು ಅಂದರೆ ನೀವು 75 3/4 ಇಂಚಿನ ಪ್ಲಸ್ ಮೈನಸ್ ಮಾಡ್ಕೊಳ್ಳಿ, ಇಲ್ಲಿ ನೆಕ್ ಡೀಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು 1 ಇಂಚು ಕೂಡ ಮಾರ್ಕ್ ಮಾಡ್ಬೋದು. ನಾನು 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1/2 ಇಂಚಿಗೆ ನಾನು ಈಗಾಗಲೇ ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಮಾಡಿದ್ದೀನಲ್ಲ, ಈ 1/2 ಇಂಚ್ ಹತ್ರ ನಮಗೆ ಇಲ್ಲಿ ಸೇರಬೇಕು. ನೋಡಿ ಈ ರೀತಿ ಸ್ಕೇಲ್ನ ಪ್ರಾಪರಾಗಿ ಸೆಟ್ ಮಾಡಿಕೊಂಡು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ ನಾನು. ಇಲ್ಲಿ ಸ್ವಲ್ಪ ಈ ಕಡೆ ಹೋದ್ರೂ ಪರವಾಗಿಲ್ಲ, ಇದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಷ್ಟು. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಡಾಟ್ ಲೆಂತ್ ನಾನು ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ. ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಲೆಂತ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. 1/2 ಇಂಚ್ ಕಂಪಲ್ಸರಿ, ಯಾಕಂದರೆ ನಾವು 1 ಇಂಚು ಡಾಟಿಗೆ ಬಿಟ್ಟಿರ್ತೀವಲ್ಲ ಅದನ್ನು ನಾವಿಲ್ಲಿ ಕವರ್ ಮಾಡಲೇಬೇಕು. ಇಲ್ಲಾಂದರೆ ನಮಗೆ ಲೂಸ್ ಅನ್ನೋದಾಗ್ಬಿಡುತ್ತೆ ಬ್ಲೌಸು. ನೋಡಿ ಕರೆಕ್ಟಾಗಿ ಇಲ್ಲಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟಕ್ಕೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡೋಣ. 1/2 ಇಂಚ್ ಕಂಪಲ್ಸರಿ, ಯಾಕಂದರೆ ನಾವು 1 ಇಂಚು ಡಾಟಿಗೆ ಅಂತಲೇ ಬಿಟ್ಟಿರ್ತೀವಲ್ಲ, ಹಾಗಾಗಿ ನಮಗೆ 1/2 ಇಂಚ್ ಅನ್ನೋದು ಕಂಪಲ್ಸರಿ ತಗೋಬೇಕಾಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶೋಲ್ಡರ್ ಸ್ಲೋಪ್ನು ಕೂಡ ನಾನಿಲ್ಲಿ ಕಟ್ ಮಾಡಿಕೊಂಡೆ. ಈಗ ಆರ್ಮೋಲ್ ರೌಂಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಬ್ಯಾಕ್ ಪಾರ್ಟು ನಮಗೆ ಕ್ಲಿಯರ್ ಆಯ್ತಲ್ಲ. ಈಗ ಫ್ರಂಟ್ ಪಾರ್ಟ್ನ ನಾನು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಇದು ಪ್ರಿನ್ಸಸ್ ಕಟ್ ಕೊಡೋದ್ರಿಂದ ನಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪೇಪರ್ ಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಪೇಪರ್ನ ತೊಗೊಂಡಿದ್ದೀನಿ, ಪೇಪರ್ ಮೇಲೆ ಡ್ರಾಫ್ಟಿಂಗ್ನ ಮಾಡ್ತೀನಿ ನಾನು. ಒಂದು ಮಾರ್ಜಿನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಒಂದು ಮಾರ್ಜಿನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ನಾವೇನು ಫ್ರಂಟು ಕ್ಲೋಸಿಂಗ್ ಕೊಡ್ತಿದ್ದೀವಿ, ಉಪ್ಪಟ್ಟಿ ಐಪಟ್ಟಿ ಏನೂ ಇರೋದಿಲ್ಲ. ಜಸ್ಟ್ ನಾನು ಮಾರ್ಜಿನ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಮಾಡ್ಕೊಂಡ್ಮೇಲೆ ನಮಗೆ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಈಗ ನೋಡಿ ಇವರ ಒಂದು ಶೋಲ್ಡರ್ ಎಷ್ಟಿದೆ, ಫ್ರಂಟ್ಗೂ ಬ್ಯಾಕ್ಗೂ ಏನೆಲ್ಲ ಡಿಫರೆನ್ಸ್ ಬರುತ್ತೆ ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇವರ ಶೋಲ್ಡರ್ ಬಂದು 13 ಇಂಚಸ್ಸು. ನಾವು ಬ್ಯಾಕಲ್ಲಿ 1.5 ಇಂಚು ಪ್ಲಸ್ ಮಾಡಿದ್ವಿ, ಫ್ರಂಟಲ್ಲಿ 1 ಇಂಚ್ ಅಷ್ಟೇ ಪ್ಲಸ್ ಮಾಡ್ತೀವಿ. ಪ್ಲಸ್ 1 ಇಂಚು ಎಷ್ಟಾಯ್ತು ನಮಗೆ 14 ಇಂಚಸ್ ಆಯಿತು. ಇದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. 7 ಇಂಚಸ್ ಬರುತ್ತೆ ನಮಗೆ. ಬ್ಯಾಕಿಗೆ 7.25 ಬಂತು. ಓಕೆನಾ. ಈಗ ನೋಡಿ ಅವರ ಒಂದು 13 ಪ್ಲಸ್ 1.5 14.5 ಬಂತು. ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊಂಡ್ವಿ. ಬ್ಯಾಕಲ್ಲಿ 7.25 ಬಂತು. ನಾವು ಫ್ರಂಟ್ ಬಂದಾಗ 13 ಪ್ಲಸ್ 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳಿ, 14 ಆಗುತ್ತೆ. ಇದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, ನಮಗೆ 7 ಇಂಚಸ್ ಬರುತ್ತೆ. 7 ಇಂಚಸ್ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಲೈನ್ ಮೇಲೆ. ಓಕೆನಾ. 7 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಸೇಮ್ 7 ಇಂಚಸ್ಸು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದಾದಮೇಲೆ ಇವಾಗ ಶೋಲ್ಡರ್ ಸ್ಲೋಪ್ನ ಡ್ರಾ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪು ನೋಡಿ, ಇಲ್ಲಿ ನಾನು ಫ್ರಂಟಲ್ಲಿ ಎಷ್ಟು
ತೊಗೊಂಡಿದ್ದೀನಿ, 7 ಇಂಚಸ್ ತೊಗೊಂಡಿದ್ದೀನಿ. ಇದನ್ನು ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. 1.4 ಬಂತು. ಅಂದರೆ ನಿಮಗೆ ಸೇಮ್ ಬ್ಯಾಕಲ್ಲಿ ಎಷ್ಟು ಬಂತು ಶೋಲ್ಡರ್ ಸ್ಲೋಪು, ಫ್ರಂಟಲ್ಲೂ ಸೇಮ್ ಅಷ್ಟೇ ಬಂತು. 1.5 ಅಂದರೆ 1.4 ಅಂದರೆ ನಮಗೆ 1.40 ಅಂತ. ನಮ್ಗೆ ಅವಾಗ 1.5 ಇಂಚಿಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 1.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಇಲ್ಲ 1 ಪಾಯಿಂಟ್ ನೀವು ಕಡಿಮೆ ಮಾಡ್ಕೋಬೋದು, ಪರವಾಗಿಲ್ಲ. ಈಗ ಒಂದು ಕಾಲ್ ಮೇಲೆ ಒಂದು ಲೈನ್ನ ಮಾರ್ಕ್ನ ಮಾಡ್ಕೋಬೋದು ಈ ರೀತಿ. ಓಕೆನಾ? ಸೊ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ ವಿಡ್ತ್ಗೆ ಬಂದಾಗ ನಿಮಗೆ ನೋಡಿ ತುಂಬ ಹತ್ತಿರ ಬೇಕು ಅಂದರೆ ನೀವು ಇವೇನು ನಾವು ನೆಕ್ ವಿಡ್ತ್ ಇದೆಯೋ 2 ಪಾಯಿಂಟ್, ಇವಾಗ ನೋಡಿ ನಮ್ಮ ಒಂದು ಶೋಲ್ಡರ್ ಎಷ್ಟಿದೆ, ನೆಕ್ ವಿಡ್ತ್ ಎಷ್ಟಿದೆ 13 ಇದೆ. ಇದನ್ನು ಡಿವೈಡೆಡ್ ಬೈ 5 ಮಾಡ್ಕೋಬೇಕು. 2.6 ಬರ್ತಿದೆ. 2.6ಅಲ್ಲಿ ನಿಮಗೆ ತುಂಬ ಹತ್ತಿರ ಬೇಕು ನಮಗೆ ನೆಕ್ಕು ಅನ್ನೋದಾದರೆ ನೀವು 1/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಹತ್ತಿರ ಬೇಡ, ನನಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬೇಕು ಅಂದರೆ 1/2 ಇಂಚು ನೀವು ಮೈನಸ್ ಮಾಡ್ಕೋಬೋದು. ನೋಡಿ ನಾನು ಕಟ್ಟಿದ್ದು ಎಷ್ಟಿದೆಯೋ ಅಷ್ಟನ್ನೇ ಇಡ್ತಾಯಿದ್ದೀನಿ. 2.6 ನನಗೆ ಅವರಿಗೆ ಸ್ವಲ್ಪ ತುಂಬ ಹತ್ತಿರ ಬೇಡ, ಅವ್ರಿಗೆ ಬ್ರಾಡ್ ಆಗಬೇಕಂತೆ. ಸೊ ಹಾಗಾಗಿ ನಾನಿಲ್ಲಿ 2.6ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನಿಮಗೆ ಇನ್ನೂ ಹತ್ತಿರ ಬೇಕು ಅಂದರೆ ನೀವು ನೆಕ್ ವಿಡ್ತ್ ಏನು ಬಂದಿದೆಯೋ ಅದರಲ್ಲಿ 1/4 ಇಂಚು ಮೈನಸ್ ಮಾಡ್ಕೊಳ್ಳಿ. 1/4 ಇಂಚ್ ಮೈನಸ್ ಮಾಡಿಕೊಂಡ್ರೆ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ. 1/2 ಇಂಚ್ ಮೈನಸ್ ಮಾಡಿಕೊಂಡ್ರೆ ಇನ್ನೂ ಹತ್ತಿರ ಬರುತ್ತೆ. ಸೊ ಆ ರೀತಿ ನೀವು ಮೈನಸ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೋದು. ನಾನು ಆ್ಯಸ್ ಇಟ್ ಈಸ್ ಬ್ಯಾಕಲ್ಲಿ ಏನು ಕೊಟ್ಟಿದ್ದೀನೋ ಫ್ರಂಟಲ್ಲಿ ಅದೇ ಕೊಟ್ಟಿದ್ದೀನಿ 2.6 ಅನ್ನೋದು. ಸೊ 2.6ಗೆ 1 ಇಂಚು ಸೇರಿಸಿ ನಾನು ನೆಕ್ ಡೀಪ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.6ಗೆ 3.6 ಆಗುತ್ತೆ. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬ್ಯಾಕಲ್ಲಿ ನೆಕ್ ವಿಡ್ತ್ ಎಷ್ಟು ತೊಗೊಳ್ತೀರೋ ಅದಕ್ಕೆ 1 ಇಂಚು ಸೇರಿಸಿ ನೆಕ್ ಡೀಪ್ಗೆ ತೊಗೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ನೆಕ್ ಅನ್ನೋದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡು ಈಗ ನೋಡಿ ಇದೆಷ್ಟಿದೆ 2.6, ಸೇಮ್ 2.6 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 1/2 ಇಂಚು ನಿಮ್ಗೆ ಕಂಪಲ್ಸರಿ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಡಬೇಕಾಗುತ್ತೆ. 1/2 ಇಂಚು ನಾನು ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಎಲ್ಲಿಗೆ ಶೇಪ್ ನಿಮಗೆ ಸೆಟ್ ಆಗುತ್ತೋ ಅಲ್ಲಿ ನೀವು ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೋದು. ಕ್ಲಿಯರ್ ಆಯ್ತಲ್ಲ? ಇಷ್ಟಾದಮೇಲೆ ಈಗ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವರ ಒಂದು ಚೆಸ್ಟ್ ಬಂದು 35 ಇದೆ, ಡಿವೈಡೆಡ್ ಬೈ 6 ಮಾಡಿದ್ದೀನಿ. ಇದರಲ್ಲಿ ನಾನು -25 ಮಾಡ್ತೀನಿ, ಅಂದರೆ 1/4 ಇಂಚು ಮೈನಸ್ ಮಾಡ್ತೀನಿ. ಓಕೆನಾ? ನೋಡಿ 35 ಡಿವೈಡೆಡ್ ಬೈ 6 ಮೈನಸ್ 0.25 ನಮಗೆ 5.5 ಅಂದರೆ 5.5 ನಮ್ಮ ಒಂದು ಆರ್ಮೋಲ್ ಡೌನಿಂಗ್ ಅನ್ನೋದು ಬರುತ್ತೆ. 5.5ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ನೀವು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು ಫ್ರಂಟಲ್ಲಾದರೆ -0.25 ಮಾಡ್ಕೊಳ್ಳಿ. 5.5 ಬರ್ತಿದೆ ನನಗೆ, ನೋಡ್ತಿದ್ದೀರಲ್ಲ. ಅದೇ ನೀವು ಬ್ಯಾಕಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿ ಇದಕ್ಕೆ ಪ್ಲಸ್ 1.25 ಮಾಡ್ಕೊಳ್ಳಿ. ನೋಡಿ 7 ಇಂಚಸ್ ನಿಮಗೆ ಬ್ಯಾಕಲ್ಲಿ ಬರುತ್ತೆ, ಫ್ರಂಟಲ್ಲಿ 5.5 ಬರುತ್ತೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬರುತ್ತೆ, 7 ಇಂಚಿಗೆ ಒಂದು ಲೈನು ಕಡಿಮೆ ಬರುತ್ತೆ. ಸೇಮ್ 7 ಇಂಚಿಗೆ ಒಂದು ಲೈನು ಇಲ್ಲೂ ಕೂಡ ಕಡಿಮೆ ಬರೋ ಥರ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಆರ್ಮೋಲು ಎಷ್ಟು ಪ್ಲಸ್ ಮಾಡಬೇಕು, ಎಷ್ಟು ಮೈನಸ್ ಮಾಡಬೇಕು ಅಂತ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಮಗೆ 7 ಇಂಚಸ್ ಬರಬೇಕು. ನೋಡ್ಕೊಳ್ಳಿ 7 ಇಂಚಸ್ಸು ಇಲ್ಲಿಗೆ ಬರುತ್ತಲ್ವ. ನಾವು ಇದು 7 ಇಂಚಸ್ಸು, ಇದು 7 ಇಂಚಸ್ಸು, ಇಲ್ಲೂ 7 ಇಂಚಸ್ಸು. ಇಲ್ಲಿ ನಾವು 3/4 ಇಂಚು ಮೈನಸ್ ಮಾಡ್ಕೊಳ್ಳೋಣ, ಅಂದರೆ 0.75 ಅಷ್ಟು ಮೈನಸ್ ಮಾಡಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ. ಇದು ಎಲ್ಲ ಮೆಷರ್ಮೆಂಟ್ಗೂ ಫಿಕ್ಸ್ ಆಗಿರುತ್ತೆ. 3/4 ಇಂಚಸ್ಸು ಮೈನಸ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ. ಓಕೆನಾ? 3/4 ಇಂಚು ಮೈನಸ್ ಮಾಡಿದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ ಇದು ಇನ್ನು ಸ್ವಲ್ಪ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಲೈನು. ಈಗ ನಾವು ಬ್ಯಾಕ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಎಷ್ಟು ಬರುತ್ತೆ ಅಂತ. ನೋಡಿ ಬ್ಯಾಕಲ್ಲಿ ಶೋಲ್ಡರ್ ಎಷ್ಟು ಬರುತ್ತೆ, ರೆಡಿ ಶೋಲ್ಡರು ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ 5 ಇಂಚಿಗೆ ಇಲ್ಲ, ನನಗೆ 4.25 ಬರ್ತಿದೆ. ಇಲ್ಲಿ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ರೆಡಿ ಶೋಲ್ಡರ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ರೆಡಿ ಶೋಲ್ಡರ್ ನನಗೆ 4.25 ಅನ್ನೋದು ಬರ್ತಿದೆ. ಇಲ್ಲೂ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದೆಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ಇದು ನಮಗೆ 4.25 ಬರೋ ಥರ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಓಕೆನಾ? ರೆಡಿ ಶೋಲ್ಡರ್ 4.25 ಬೇಕು ನಮಗೆ. 4.25 ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ? ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ನಮಗೆ ಎಷ್ಟು ಜಾಸ್ತಿ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇಲ್ಲಿಗೆ ಡೌನಿಂಗ್ ತೊಗೊಳ್ತೀನಲ್ಲ ನಾನು. ನೋಡಿ ನಮಗೆ ಇಂಚು ನಮಗೆ 1/4 ಇಂಚ್ ಅಷ್ಟೇ ನನಗೆ ಇಲ್ಲಿ ಜಾಸ್ತಿ ಬರ್ತಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನಿಲ್ಲಿ.
4.25 ಇಲ್ಲಿಗೆ ಬರುತ್ತೆ ನಮಗೆ. ಓಕೆನಾ, ಇಲ್ಲಿಗೆ ಬರ್ತಿದೆ ನೋಡಿ. ಈಗ ನಾನು ಈ ಲೈನ್ನ ಈ ರೀತಿ ಇದು ಹೇಗೆ ಹೋಗಿದೆಯೋ ಅದೇ ರೀತಿ ನಾನು ಸ್ಟ್ರೈಟ್ ಮಾಡ್ಕೊಳ್ತೀನಿ. ಇದು ಒಳಗಡೆಗೂ ಬರ್ಬೋದು, ನಿಮಗೆ ಹೊರಗಡೆಗೂ ಹೋಗ್ಬೋದು. ಇದು ಇನ್ನು ಒಳಗಡೆಗೂ ಬರ್ಬೋದು, ಹೊರಗಡೆಗೂ ಹೋಗ್ಬೋದು. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ ಇದು ಎಷ್ಟು ಕ್ರಾಸ್ ಇದೆಯೋ ಅಷ್ಟು ಕ್ರಾಸ್ಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಕ್ಲಿಯರ್ ಆಯ್ತಲ್ಲ? ನೋಡಿ, ಎಷ್ಟು ಕ್ರಾಸ್ ಬರ್ತಿದೆಯೋ ಅಷ್ಟು ಕ್ರಾಸು ನಾನು ಈ ರೀತಿ ಲೈನ್ನ ಡ್ರಾ ಮಾಡ್ತೀನಿ. ಇದು ಕೂಡ ಅಷ್ಟೇ, ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ನ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕ್ರಾಸ್ ಹೋಗುತ್ತೋ ಅಷ್ಟು ಕ್ರಾಸು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನೋಡಿ, ಇಲ್ಲಿಂದ ನಾನು 1.25 ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.25 ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕಲ್ಲಿ ನಾನು ಲೂಸಿಂಗ್ 1 ಇಂಚ್ ತೊಗೊಂಡಿದ್ದೀನಿ. ಫ್ರಂಟಲ್ಲಿ 2 ಇಂಚಸ್ನ ಲೂಸಿಂಗ್ ತೊಗೊಳ್ತೀನಿ. ಯಾಕಂದರೆ ನಮಗೆ ಇದು ಪ್ಯಾಕ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿರಬೇಕು ಅಂದರೆ ನಮಗೆ ಲೂಸಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 35ಗೆ ನಾನು +2 ಇಂಚನ್ನ ಆ್ಯಡ್ ಮಾಡ್ತೀನಿ. ನಮಗೆ 37 ಆಗುತ್ತೆ. 37ನ ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ಆಗ ನಮಗೆ 9.25 ಬರುತ್ತೆ. ಆ 9.25ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 9.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫೈನಲ್ ಅಲ್ಲ. ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ಗೂ ಡಿಫ್ರೆನ್ಸ್ ನೋಡಿಕೊಂಡು ನಾನು ಇದನ್ನು ಫೈನಲ್ ಮಾಡ್ಕೊಳ್ತೀನಿ. ಈಗ ಈ ಆರ್ಮೋಲ್ ಏನು ಶೇಪ್ ಬಂದಿದೆಯೋ ಆ ಶೇಪ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ನಮಗೆ ಎಲ್ಲಿ ಸೆಟ್ ಆಗುತ್ತೋ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರ್ತಿದೆ. ಎಲ್ಲಿ ಬರ್ತಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಶೇಪ್ನ ಡ್ರಾ ಮಾಡೋಣ. ನೋಡಿ, ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿ ಒಂದು ಶೇಪ್ನ ಕೊಡೋಣ. ನಮಗೆಲ್ಲೂ ಪಾಯಿಂಟ್ ಬರಬಾರ್ದು, ಹಾಗಾಗಿ ಇದನ್ನು ಈ ರೀತಿ ನಾನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ನಾನು. ಈಗ ನೋಡಿ, ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಾವು ಅಫೆಕ್ಸ್ ಪಾಯಿಂಟು ಪ್ಲಸ್ ಲೆಂತ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ಅಫೆಕ್ಸ್ ಪಾಯಿಂಟ್ ಬಂದು 9 ಇಂಚಸ್ಸು. ಅದಕ್ಕೆ ನಾನು 1/2 ಇಂಚ್ ಪ್ಲಸ್ ಮಾಡ್ಕೊಳ್ತೀನಿ. 9.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇವರ ಒಂದು ಬ್ಲೌಸ್ ಲೆಂತ್ ಬಂದು 14.5 ಇದೆ. 1 ಇಂಚ್ ಆ್ಯಡ್ ಮಾಡಿಕೊಂಡು 15.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಬ್ಯಾಕಲ್ಲಿ 13.5 ರೆಡಿ ಬೇಕು, ಫ್ರಂಟಲ್ಲಿ ನಿಮಗೆ 14.5 ರೆಡಿ ಬೇಕು. ನಾನಿಲ್ಲಿ 15.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನೋಡಿ, 16 ಕಾಲು ಬರ್ತಿದೆ. ಸೇಮ್ 16 ಕಾಲು ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇವ್ರದ ಒಂದು ಚೆಸ್ಟು 35 ಇದೆ. ನೋಡಿ, 35 ಡಿವೈಡೆಡ್ ಬೈ 10 ಮಾಡ್ಕೊಳ್ತೀನಿ. 3.5 ಅನ್ನೋದು ಇವರ ಅಫೆಕ್ಸ್ ಬರ್ತಿದೆ. 3.5ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇವರ ಒಂದು ಅಫೆಕ್ಸ್ ಪಾಯಿಂಟ್ ಮೇಲಿಂದ 9.5. ಓಕೆನಾ, ಇಲ್ಲಿ 3 ಇಂಚಸ್ಗೆ ಅಫೆಕ್ಸ್ ಪಾಯಿಂಟ್ ವೇಸ್ಟ್ ಹತ್ರ. ಇಲ್ಲಿ ಅಫೆಕ್ಸ್ ಟು ಅಫೆಕ್ಸು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋದು. ಚೆಸ್ಟ್ ಡಿವೈಡೆಡ್ ಬೈ 10 ಮಾಡ್ಕೊಂಡ್ರೆ ಅಫೆಕ್ಸ್ ಟು ಅಫೆಕ್ಸ್ ಬರುತ್ತೆ 3.5. 1/2 ಇಂಚ್ ಮೈನಸ್ ಮಾಡಿಕೊಂಡು ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಸೊ ಇಲ್ಲಿ ನಾನು ಡಾಟ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ 4 ಇಂಚಸ್ಸು. 35 ಚೆಸ್ಟ್ ಮೆಜರ್ಮೆಂಟ್ಗೆ ನೀವು 4 ಇಂಚಸ್ ಡಾಟ್ ವಿಡ್ತ್ ತೊಗೊಂಡ್ರೆ ನಿಮಗೆ ಸಾಕಾಗುತ್ತೆ. ಸೊ 4 ಇಂಚಸ್ ಡಾಟ್ ವಿಡ್ತ್ನ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಪ್ರಿನ್ಸಸ್ ಕಟ್ ಆ್ಯಸ್ ಯೂಶುವಲ್ ನಾವು ಯಾವಾಗೂ ಮಾರ್ಕ್ ಮಾಡ್ತೀವಲ್ಲ. ಸೊ ನಾನು ವೀಡಿಯೋಸ್ ನೋಡೋರಿಗೆ ಈಸಿಯಾಗಿ ನಾವು ಪ್ರಿನ್ಸಸ್ ಕಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ ಅಂತ ಗೊತ್ತಿರುತ್ತೆ. ಸೊ ನೀವು ಕೂಡ ಕಂಟಿನ್ಯೂಸ್ ಆಗಿ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ ಪ್ರತಿಯೊಂದು ವೀಡಿಯೋ ನೋಡ್ತಿದ್ರೆ ನಿಮಗೆ ಈಸಿಯಾಗಿ ಪ್ರಿನ್ಸಸ್ ಕಟ್ನ ಯಾವ ರೀತಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ, ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ನೋಡಿ, ಈಸಿಯಾಗಿ ಒಂದೇ ನಮಗೆ ಈ ಒಂದು ಪ್ರಿನ್ಸಸ್ ಕಟ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಎಲ್ಲ ಸೈಜ್ಗೂ ಒಂದೇ ಮೆಥಡೆ. ನಮಗೆ ಸೈಜಸ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ನೋಡಿ, 1/2 ಇಂಚು ಇದು ಇಲ್ಲಿಂದ ಕಟ್ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ 1/4 ಇಂಚ್ ಈ ಥರ ಕ್ರಾಸಾಗಿ ಬಂದು ಇಲ್ಲಿಂದ ಈ ರೀತಿ ನಾವು ಶೇಪ್ನ ಡ್ರಾ ಮಾಡ್ಕೊಳ್ತೀವಿ. ನೀವು ಫ್ರಂಚ್ ಆರ್ಮೋಲ್ ಸ್ಕೇಲಿಂದ ಕೂಡ ಡ್ರಾ ಮಾಡ್ಕೋಬೋದು. ಫ್ರೀ ಹ್ಯಾಂಡಲ್ಲೂ ಕೂಡ ನೀವು ಡ್ರಾನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ರೀತಿ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ತಿದ್ದೀನಿ ಈ ರೀತಿ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ವೇಸ್ಟ್ ಬಂದು 27 ಇದೆ. 27 ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. 6.75 6.25 ಬಂದಿದೆ. ಅದಕ್ಕೆ ನಾನು ಈ 4 ಇಂಚಸ್ ಏನು ಡಾಟ್ ಇಡ್ತಿದ್ದೀನೋ ಅದನ್ನ ಪ್ಲಸ್ ಮಾಡ್ಕೊಳ್ತೀನಿ. ಪ್ಲಸ್ 4 ಇಂಚಸ್ಸು ನಮಗೆ 10.75 ಬರುತ್ತೆ. 10.25 ಬರುತ್ತೆ. 10.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 10.25ಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಇವರೊಂದು ಅಫೆಕ್ಸ್ ಪಾಯಿಂಟು ಮತ್ತು ಅಪ್ಪರ್ ಚೆಸ್ಟ್ಗೂ ಮತ್ತು ಚೆಸ್ಟ್ಗೂ ಡಿಫ್ರೆನ್ಸ್ 1 ಇಂಚ್ ಇದೆ. ನೋಡಿ,
35 ಮೈನಸ್ 34 1 ಇಂಚು ಮೈನಸ್ ಡಿಫ್ರೆನ್ಸ್ ಬರುತ್ತೆ. ಇದನ್ನು ನಾನು ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ನಮಗೆ 1/4 ಇಂಚಷ್ಟೇ ಮೈನಸ್ ಆಗುತ್ತೆ. ನೋಡಿ, ಈ ಒಂದು ಚೆಸ್ಟ್ ಲೈನಿಂದ ಒಳಗಡೆಗೆ 1/4 ಇಂಚು ನಾನು ಮೈನಸ್ ಮಾಡ್ತೀನಿ. ಇದು ನಮ್ಮ ರೆಡಿ ಚೆಸ್ಟ್ ಲೈನು. ಈಗ ನೋಡಿ, ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ನೋಡಿ ನಮ್ಮ ಅಪ್ಪರ್ ಚೆಸ್ಟ್ದು. ಇದನ್ನು ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ಒಂದು ಮಾರ್ಕಿಂಗ್ನ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ನಮ್ಮ ಚೆಸ್ಟ್ ಲೈನ್ಗೆ ಮ್ಯಾಚ್ ಆಗೋ ಥರ ಈ ರೀತಿ ಮಾರ್ಕ್ನ ಮಾಡಿಕೊಂಡು, ಈಗ ನೋಡಿ ಈ ಒಂದು ಅಪ್ಪರ್ ಚೆಸ್ಟ್ ಮಾರ್ಕಿಂಗ್ ಏನಿದೆಯೋ ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ತಾ ಇದ್ದೆ ನಾನು. ಇಲ್ಲೂ ಕೂಡ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇದೆಷ್ಟಿದೆ ಲೆಂತು ಅಂತ. ನೋಡಿ, ನನಗಿದು 6 ಇಂಚಸ್ ಬರುತ್ತೆ. ಇದೆಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅದೇ 6 ಇಂಚಸ್ಸು ಇಲ್ಲಿ ಬರೋ ಥರ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ನನಗೆ 6 ಇಂಚಸ್ಸು ಇಲ್ಲಿ ಬರ್ತಿದೆ. ಇನ್ನೊಂದು ಸಲ ಚೆಕ್ ಮಾಡ್ತೀನಿ ನಾನು. 6 ಇಂಚಸ್ಸು ಇಲ್ಲಿ ಬರ್ತಿದೆ. ಇಲ್ಲಿ 6 ಇಂಚಸ್ ಇದ್ದರೆ ಸೇಮ್ 6 ಇಂಚಸ್ಸು ನನಗೆ ಇಲ್ಲೂ ಕೂಡ ಬರಬೇಕು. ಟೇಪ್ನ ನೀಟಾಗಿ ಈ ರೀತಿ ಮೂವ್ ಮಾಡ್ಕೊಂಡು ಹೋಗಿ. ನೋಡಿ, 6 ಇಂಚಸ್ ಇಲ್ಲಿ ಕರೆಕ್ಟಾಗಿ ಬರ್ತಿದೆ. ಈಗ ನಾವೇನು ಮಾಡಬೇಕು, ಇದೆಷ್ಟಿದೆ ಡಿಫ್ರೆನ್ಸ್ ಅಂತ ನೋಡಿ 1/4 ಇಂಚು ಬರ್ತಿದೆ. 1/4 ಇಂಚನ್ನ ಡಬಲ್ ಮಾಡಿ. 1/4 ಇಂಚನ್ನ ಡಬಲ್ ಮಾಡಿದ್ರೆ ನಮಗೆ ನೋಡಿ 2.5 ಇಂಚ್ ಅನ್ನೋದು ಬರುತ್ತೆ. 2.5 ಇಂಚ್ ನಾನು ಇಲ್ಲಿ ಮೈನಸ್ ಮಾಡ್ತೀನಿ. 2.5 ಇಂಚು ಇಲ್ಲಿ ಮೈನಸ್ ಮಾಡ್ತೀನಿ ನಾನು. ಇಲ್ಲಿ 1/4ನ ಆಫ್ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 1/2 ಇಂಚ್ ಮೇಲೆ 1 ಲೈನ್ ಬರುತ್ತೆ. 1/2 ಇಂಚ್ ಮೇಲೆ 1 ಲೈನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇದು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ. ಈ ಮೆಥಡಲ್ಲಿ ನೀವು ಒಂದು ಸಲ ಕಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲಿ 2.5 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಯಾಕೆಂದರೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೆ, ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಏನಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. 2.5 ಇಂಚನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ 3/4 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಗೆ ಇಲ್ಲಿಂದ ಈಗ ಚೆಸ್ಟ್ ಲೈನಿಂದ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು 1/2 ಇಂಚಷ್ಟು ವಿಡ್ತ್ ತೊಗೊಳ್ತಾ ಇದ್ದೀನಿ. ಡಾಟ್ ವಿಡ್ತು 35 ಚೆಸ್ಟ್ ಮೆಜರ್ಮೆಂಟ್ಗೆ 1/2 ಇಂಚ್ ವಿಡ್ತು ಸಾಕಾಗುತ್ತೆ. ಸೊ ಹಾಗಾಗಿ 1/2 ಇಂಚ್ ವಿಡ್ತನ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ. ಸೇಮ್ ಈ ಅಫೆಕ್ಸ್ ಪಾಯಿಂಟ್ಗೂ ಮತ್ತು ಆ ಡಾಟ್ಗೂ ಕೂಡ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇಷ್ಟು ನಾವು ಮಾರ್ಕಿಂಗ್ನ ಮಾಡ್ಕೋಬೇಕು. ಈಗ ನಾವು ಸೈಡ್ಸ್ ಒಂದು ಸಲ ಚೆಕ್ ಮಾಡೋಣ. ಬ್ಯಾಕ್ ಪಾರ್ಟಲ್ಲಿ ಸೈಡ್ಸ್ ನಮಗೆ ಮ್ಯಾಚ್ ಆಗುತ್ತಾ ಅಂತ. ನೋಡಿ, ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ. ನೀವಿಲ್ಲಿ ಚೆಸ್ಟ್ದು ಇಲ್ಲಿ ನೋಡಿ ಅಪ್ಪರ್ ಚೆಸ್ಟ್ದು ಮಾರ್ಕ್ ಮಾಡ್ಕೊಂಡಿದ್ದೀವ, ಕಾಣಿಸ್ತಿದೆಯಾ ನಿಮಗೆ? ನಾವಿಲ್ಲಿ ಅಪ್ಪರ್ ಚೆಸ್ಟ್ದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಪ್ಪರ್ ಚೆಸ್ಟಿಂದ ಈ ಒಂದು ಪಾಯಿಂಟ್ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ನಮಗೆ ಎಲ್ಲಿಗೆ ಬರ್ತಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನನಗೆ ಕರೆಕ್ಟಾಗಿ ಆ ಲೈನ್ ಹತ್ರನೇ ಬರ್ತಿದೆ. ಒಂದು ಪಾಯಿಂಟ್ ಅಷ್ಟೇ ನಮಗೆ ಇಲ್ಲಿ ವ್ಯತ್ಯಾಸ ಬರ್ತಿದೆ. ಆ ಒಂದು ಪಾಯಿಂಟ್ಗೆ ನಾನು ಒಂದು ಲೈನ್ನ ಈ ರೀತಿ ಹಾಕ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ, ಇಲ್ಲಿ ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ, ಇದು ಎಲ್ ಸ್ಕೇಲ್ ತೊಗೊಳ್ಳಿ. ನಂದೊಂದು ಟ್ರಾನ್ಸ್ಪರೆಂಟ್ ಸ್ಕೇಲ್ ಇತ್ತು, ಸೊ ಅದೆಲ್ಲ ಮಿಸ್ ಆಗಿದೆ. ನೋಡಿ, ಇದೆಷ್ಟು ಕ್ರಾಸ್ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಲೈನು ಅಷ್ಟು ಕ್ರಾಸ್ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ನಮಗೆ ಈಗ ಕಂಪ್ಲೀಟಾಗಿ ಮಾರ್ಕಿಂಗ್ ಅನ್ನೋದು ಮುಗೀತು. ಸೊ ಈ ಮಾರ್ಕಿಂಗ್ನ ನಾನೀಗ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾವು ರೆಡಿ ಕಟ್ ಮಾಡ್ಕೊಳ್ಳೋದು ಶೋಲ್ಡರು ಇಲ್ಲಿಗೆ. ಇದನ್ನ ಸ್ವಲ್ಪ ಮೇಲೆ ತಗೊಳ್ತೀನಿ ನಾನು. ಇಲ್ಲಿ ಒಂದ್ಸಲ ನೀವು ಬ್ಯಾಕ್ ಪಾರ್ಟ್ ಇಟ್ಟು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಶೋಲ್ಡರ್ ನಿಮ್ಮದು. ನೋಡಿ ಇಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ಸ್ಟಿಚಿಂಗ್ ಏನಿದೆಯೋ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ನೋಡಿ, ನಮಗೆ ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಈ ರೀತಿ ನಾವು
ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಆರ್ಮೋಲ್ನ ಕಟ್ ಮಾಡ್ಕೊಳ್ತೀನಿ, ಆಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಬನ್ನಿ ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ತೀನಿ ನಾನು. ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ತೀನಿ. ನೋಡಿ ಶೋಲ್ಡರ್ ಸ್ಲೋಪ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಉಪ್ಪಟ್ಟೆ ಐಪಟ್ಟಿಗೆ ಏನು ಮಾರ್ಜಿನ್ ಬೇಕಾಗಿಲ್ಲ, ಸೊ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಡಾಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ. ಈಗ ನೋಡಿ ಈ ಒಂದು ಲೈನ್ ಏನಿದೆಯೋ ಈ ಲೈನನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಲೈನ್ ಮೇಲೆ ಪ್ಲೇಸ್ ಮಾಡ್ಕೊಳ್ತೀನಿ. ಈ ರೀತಿ ಈ ಲೈನ್ ಮೇಲೆ ಪ್ಲೇಸ್ ಮಾಡಿಕೊಂಡು ಇಲ್ಲಿ ನಾನು ಆರ್ಮೋಲ್ ಶೇಪ್ನ ನೋಡಿ ಇದು ಅನ್ಇವನ್ ಆಗಿದೆ ಈ ಶೇಪ್ ಅನ್ನೋದು, ಇದನ್ನು ನೀಟಾಗಿ ಶೇಪ್ ಮಾಡ್ಕೊಡ್ತೀನಿ. ನೋಡಿ ನಮಗೆ ಇದು ಕ್ರಾಸ್ ಬಂದಿದೆಯಲ್ಲ, ಇದನ್ನು ಚೆಕ್ ಮಾಡಿಕೊಂಡು ನಾವು ಶೇಪ್ನ ಕೊಟ್ಕೋಬೇಕಾಗತ್ತೆ. ಸೊ ನೀಟಾಗಿ ಸೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಮ್ಗೆ ಏನಾಗುತ್ತೆ ಆರ್ಮೋಲ್ ಅನ್ನೋದು ಪ್ರಾಪರಾಗಿ ಶೇಪ್ ಅನ್ನೋದು ಬರೋದಿಲ್ಲ. ನೋಡಿ ಈ ರೀತಿ ನಾನು ಸೆಟ್ ಮಾಡ್ಕೊಳ್ತೀನಿ. ನೋಡಿ ಶೇಪ್ ಅನ್ನೋದು ನಮಗೆ ಈ ರೀತಿ ರೌಂಡಾಗಿ ಬಂದಿದೆ. ಇದು ನೋಡಿ ನಮ್ಗೆ ಇಷ್ಟು ಬ್ರಾಡ್ ಬರೋದು ಬೇಡ, ಇನ್ನು ಸ್ವಲ್ಪ ನಾನು ಇದನ್ನು ಪಾಯಿಂಟ್ ಬರ್ದಿರೋ ಇರೋ ಥರ ಶೇಪ್ನ ಕೊಡ್ತೀನಿ. ನೋಡಿ ಈ ರೀತಿ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ. ಫೈನಲ್ ನನಗೆ ರೌಂಡ್ ಶೇಪ್ ಅನ್ನೋದು ಇದಾಗಿರುತ್ತೆ. ಇದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ. ನೋಡಿ ಆರ್ಮೋಲ್ ಅನ್ನೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ನಾನು ಸ್ವಲ್ಪ ಗಮ್ಮ ಕಾಣಿಸ್ಕೊಳ್ತೀನಿ. ಇದು ಈಗ ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ನೋಡಿ 5 ಇಂಚಸ್ ಬರ್ತಿದೆ. ಮಿಡ್ಲಿಗೆ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/4 ಇಂಚು ಎಲ್ಲ ಸೈಜ್ಗೂ ಫಿಕ್ಸ್ ಆಗಿರುತ್ತೆ. 1/4 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲ 1/2 ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆ ಇದ್ರೂ ಪರವಾಗಿಲ್ಲ. ಸೊ ಇದೇನು ಎಲ್ಲ ಸೈಜ್ಗೂ ಫಿಕ್ಸ್ ಅಲ್ಲ, ಇದು ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. 1 ಇಂಚು 3/4 ಇಂಚ್ವರೆಗೂ ನಮಗೆ ಮೈನಸ್ ಅನ್ನೋದು ಆಗುತ್ತೆ ಅಲ್ಲಿ. ನೋಡಿ ಈ ರೀತಿ ನಾವು ಸ್ಕೇಲ್ನ ಒಂದೇ ಸಲ ಸೆಟ್ ಮಾಡ್ಕೋಬೋದು. ನೋಡಿ ನೀಟಾಗಿ ಸೆಟ್ ಆಗಿದೆ. ನೋಡಿ ಎಲ್ಲಿಗೆ ಸೆಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸು ನಮಗೆ ಮ್ಯಾಚ್ ಆಗಬೇಕು. ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ನೋಡಿ ಇದು ನಮಗೆ ಪಾಯಿಂಟ್ ಆಗಬಾರ್ದು, ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರಬೇಕು. ಹಾಗಾಗಿ ನಾನು ನೋಡಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ನಮಗೆ ಶೇಪ್ ಅನ್ನೋದು ನೀಟಾಗಿ ಬಂದರೆ ನಮಗೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮಗೆ ಇಲ್ಲಿ ಪಾಯಿಂಟ್ ಬಂದಾಗ ನಮ್ಗೆ ಏನಾಗ್ಬಿಡುತ್ತೆ, ಇಲ್ಲಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಉಳ್ಕೊಂಡ್ಬಿಡುತ್ತೆ. ಈಗ ನೋಡಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈ ಮೆಥಡಲ್ಲಿ ನೀವು ಕಟ್ ಮಾಡಿ ನೋಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ
ಈಗ ನಮಗೆ ಅಫೆಕ್ಸ್ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಅಫೆಕ್ಸ್ ಪಾಯಿಂಟ್ ನಮಗೆ ಇಲ್ಲಿ ಬರುತ್ತೆ. ಇದು ಅಫೆಕ್ಸ್ ಪಾಯಿಂಟು, ಇದಕ್ಕೆ ಅಫೆಕ್ಸ್ ಪಾಯಿಂಟ್ ಬಂದು ಇಲ್ಲಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಫೆಕ್ಸ್ ಟು ಅಫೆಕ್ಸು ನಮಗೆ ಮ್ಯಾಚ್ ಆಗುತ್ತಾ ಅಂತ. ನೋಡಿ ನನಗೆ ನೋಡಿ ಇಲ್ಲಿ ಸ್ವಲ್ಪ ಮ್ಯಾಚ್ ಆಗ್ತಿಲ್ಲ, ಇದು 1/4 ಇಂಚಷ್ಟು. ಸೊ 1/4 ಇಂಚನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ತುಂಬಾ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ ನಾನು. ನೋಡಿ ಇದು ಫೋಲ್ಡ್ ಮಾಡಿದ್ನಲ್ಲ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಫೆಕ್ಸ್ ಟು ಅಫೆಕ್ಸು ಮ್ಯಾಚ್ ಆಗುತ್ತಾ ಅಂತ. ನೋಡಿ ಮೇಲೆ ನಮಗೆ ಮ್ಯಾಚ್ ಆಗುತ್ತೆ. ಒಂದ್ಸಲ ಮೇಲಿಂದನೇ ಚೆಕ್ ಮಾಡ್ತೀನಿ ನಾನು. ಅಫೆಕ್ಸ್ ಟು ಅಫೆಕ್ಸ್ ನಮಗೆ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಯಿತು. ಸೊ ಇಲ್ಲೂ ಕೂಡ ನೀಟಾಗಿ ಮ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಪೇಪರ್ನ ಜರಿಸ್ಕೊಂಡು ಅಲ್ಲಿಂದ ಮ್ಯಾಚ್ ಮಾಡಿಕೊಂಡು ಬರಬೇಕಾಗತ್ತೆ. ನೋಡಿ ನೋಡಿ ನಮಗೆ ಇದು ನಮಗೆ ಸ್ವಲ್ಪ ಡೌನಿಂಗ್ ಬರುತ್ತೆ. ಈ ಪಾಯಿಂಟ್ಗೆ ನಮಗೆ ಮ್ಯಾಚ್ ಮಾಡಬೇಕಂದ್ರೆ ಇಲ್ಲೊಂದು ಪಾಯಿಂಟ್ ನಮಗೆ ಕಡಿಮೆ ಬರುತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನಾವು ಸೈಡ್ಸ್ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನಮಗೆ ನೋಡಿ ಪಾಯಿಂಟು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಎಷ್ಟು ಬಂದರೆ ಅಷ್ಟು ನಾವು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ನ ನೋಡಿ ಇಲ್ಲಿ ನನಗೆ 1/4 ಇಂಚಷ್ಟು ಡೌನ್ ಬಂದಿದೆ. ಸೊ 1/4 ಇಂಚ್ ಡೌನಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಫೈನಲ್. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ನಮ್ಮ ಫೈನಲ್ ಪ್ರಿನ್ಸಸ್ ಕಟ್. ಇದು ನೋಡಿ ನಾವಿಲ್ಲಿ ಕ್ರಾಸ್ ಮಾಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ನಮಗೆ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಕಂಪಲ್ಸರಿ 1/2 ಇಂಚ್. ಆವಾಗಲೇ ನಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಜಸ್ಟ್ ಹತ್ರ ನಮಗೆಲ್ಲೇ ಹಿಡ್ದಂಗೂ ಏನೂ ಆಗೋಲ್ಲ. ಸೊ ಇಷ್ಟು ಫ್ರಂಟ್ ಪಾರ್ಟು. ನಾನು ಸ್ಲೀವ್ಸ್ನ ಡೈರೆಕ್ಟಾಗಿ ಕ್ಲಾಪ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಲೈನಿಂಗ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಬ್ಯಾಕು ಫ್ರಂಟು ಕ್ಲೋಸಿಂಗ್ ಇರೋದ್ರಿಂದ ಕ್ಲೋಸಿಂಗ್ ಕಡೆಗೆ ಹಾಕೊಳ್ಳೋಣ. ನಮಗೆ ಮಾರ್ಜಿನ್ ಬಿಡಬೇಕು, ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಇರಬೇಕಾಗುತ್ತೆ. ಸ್ಟಿಚಿಂಗ್ ಮಾರ್ಜಿನು ಪ್ರಿನ್ಸಸ್ ಕಟ್ಟಿಗೆ ಕಂಪಲ್ಸರಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಮಾರ್ಕ್ ಪೀಸ್ನ ತೊಗೊಂಡು ಅದು ಹೇಗಿದೆಯೋ ಹಾಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಎಷ್ಟು ಕ್ರಾಸ್ ಹೋಗಿದೆಯೋ ಸೇಮ್ ಅಷ್ಟೇ ಕ್ರಾಸು. ಆರ್ಮೋಲು ಇದು ರೆಡಿ ನಮಗೆ. ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನು 1/2 ಇಂಚು ಕಂಪಲ್ಸರಿ. ನೀವು ಮಾರ್ಕ್ ಮಾಡಿಕೊಂಡು ಕೂಡ ಇದನ್ನು 1/2 ಇಂಚು ಮಾರ್ಕ್ ಮಾಡಿಕೊಂಡು ಕೂಡ ನೀವು ಕಟ್ ಮಾಡ್ಕೋಬೋದು. ಈಗ ನೋಡಿ ಪ್ರಿನ್ಸಸ್ ಕಟ್ಟೋದು ನೋಡಿ ಈ ರೀತಿ. ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನು. ಅಫೆಕ್ಸ್ ಪಾಯಿಂಟ್ ಕಂಪಲ್ಸರಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಅಫೆಕ್ಸ್ ಪಾಯಿಂಟು ಕಂಪಲ್ಸರಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಲೈನಿಂಗ್ ಅನ್ನೋದು ವೇಸ್ಟ್ ಆಗಲ್ಲ. ಈ ಥರ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ಮತ್ತೆ ಲೈನಿಂಗ್ ಮೇಲೆ ಕಟ್ ಮಾಡೋದ್ರಿಂದ ನಮಗೆ ಲೈನಿಂಗ್ ಅನ್ನೋದು ವೇಸ್ಟ್ ಆಗೋದಿಲ್ಲ. ನೋಡಿ 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿದ್ದೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಇಲ್ಲೂ ಕೂಡ ಸರಿ. ನೀವು ಕಪ್ಸ್ ಅಟ್ಯಾಚ್ ಮಾಡಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಈ ಥರ ಪೀಸು ಇನ್ನೊಂದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ನಿಮಗೆ ಪ್ರಿನ್ಸಸ್ ಕಟ್ಟೋದು, ಲೈನಿಂಗು ಮತ್ತು ಪೇಪರ್ ಡ್ರಾಫ್ಟಿಂಗ್ ಮಾಡೋದು. ಸೊ ಇಲ್ಲಿ ಅಫೆಕ್ಸ್ ಪಾಯಿಂಟ್ ಹತ್ರ ನಾನು ಮ್ಯಾಚ್ ಹಾಕೊಳ್ತೀನಿ. ಅಫೆಕ್ಸ್ ಪಾಯಿಂಟ್ ಮ್ಯಾಚ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರಲ್ಲ. ಫ್ರಂಟ್ ಶೇಪ್ ಲುಕ್ಕು ಅನ್ನೋದು ಹಾಳಾಗ್ಬಿಡುತ್ತೆ. ಈಗ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟು ಆಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಲೈನಿಂಗ್ನ ತೊಗೊಳ್ತಾ ಇದ್ದೀನಿ ನಾನು. ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ಲೈನಿಂಗ್ ಮೇಲೆ ಮಾಡಿದ್ರೆ 1 ಮೀಟರ್ ಸಾಕು. ಇಲ್ಲ ನೀವು ಲೈನಿಂಗ್ ಮೇಲೆ ಡ್ರಾಫ್ಟಿಂಗ್ ಮಾಡೋಂಗಿದ್ರೆ ನಿಮಗೆ 1/4 ಇಂಚ್ ಅಷ್ಟೇ, 1/4 ಮೀಟರ್ ಅಷ್ಟೇ ಬೇಕಾಗುತ್ತೆ. ಸೊ ನೋಡಿ ಈಗ ಸ್ಲೀವ್ಸ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ರೆಡಿ ಅವರಿಗೆ 9.5 ಇಂಚ್ ಬೇಕು. ನಾನಿಲ್ಲಿ 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ.
ಸೇಮ್ 10.5 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಈಗ ಕ್ಯಾಪ್ ಡೌನ್ ಬಂದು 3.5 ಇಂಚಸ್ಸು ಸ್ಲೀವ್ ಡೌನಿಂಗ್ ತಗೋಬೇಕಾಗಿರೋದು. ಒಂದು ಸ್ಟ್ರೈಟ್ ಲೈನ್ ಮಾಡ್ತೀನಿ. ಈಗ ಬ್ಯಾಕ್ ಪಾರ್ಟ್ ತೊಗೊಳ್ಳಿ. ಬ್ಯಾಕ್ ಪಾರ್ಟ್ ನಿಮಗೆ ಎಷ್ಟು ಬೇಕಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಇಲ್ಲಿ ಯಾವುದೇ ರೀತಿ ಮಾರ್ಜಿನ ಬಿಡಬೇಡಿ, ಹಾಗೆಯೇ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ 7.5 ಬೇಕು. 7.5 ಇಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ ಈ ರೀತಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಫ್ರಂಟಲ್ಲಿ ನೋಡ್ಕೊಳ್ಳೋಣ ನಮಗೆ ಆರ್ಮೋಲ್ ಅನ್ನೋದು ಎಷ್ಟು ಬೇಕಾಗುತ್ತೆ ಅಂತ. ಇದು 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತಲ್ಲ, ಸೊ ನೋಡಿ ಸ್ಟಿಚಿಂಗು ಸೇರಿಸಿ ನಾನು ಫೋಲ್ಡ್ ಮಾಡಿದ್ದೀನಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದು ಬಿಟ್ಟು ನನಗೆ ಆರ್ಮೋಲ್ ಅನ್ನೋದು ಎಷ್ಟು ಬರುತ್ತೆ ನೋಡಿ. ಈ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ 7.5 ಬರುತ್ತೆ. ಬ್ಯಾಕಲ್ಲೂ ನನಗೆ ಎಷ್ಟು ಬಂತು? 7.5ನೇ ಬಂದಿದೆ. ಫ್ರಂಟು ಬ್ಯಾಕು ಎರಡು ಒಂದೇ ಥರ ಬಂದಿದೆ ನನಗೆ. 7.5 ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಸಿಯಾಗಿ ನಾವು ಸ್ಲೀವ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಓಕೆನಾ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಸೇಮ್ ಮಿಡ್ಲಿಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಮಿಡ್ಲಿಗೆ ಇಲ್ಲೂ ಕೂಡ. ಈಗ ನೋಡಿ ಇಲ್ಲಿ 1/2 ಇಂಚ್ ಮೇಲಕ್ಕೆ, ಇಲ್ಲಿ 1/2 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಚ್ ಕರ್ವ್ ಸ್ಕೇಲ್ನ ಈ ರೀತಿ ಯೂಸ್ ಮಾಡಿ ನಾವು ಶೇಪ್ನ ಡ್ರಾ ಮಾಡ್ಬೋದು ನೋಡಿ ಓಕೆನಾ. ಇಲ್ಲಿ ರೌಂಡ್ ಬರುತ್ತೆ ನೋಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈಸಿಯಾಗಿ ನಾವು ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿ. ಈಗ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಇದು 1/2 ಇಂಚಿಂತ ಜಾಸ್ತಿನೇ ಬಂದಿದೆ ಈ ರೀತಿ. ನಿಮಗೆ ಕಂಫರ್ಟಬಲ್ ಆಗಿ ಕೈಯ ಆಡ್ಸಕ್ಕೆ ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಆಗಬೇಕು, ನಮ್ಗೆ ಯಾವುದೇ ರೀತಿ ಕಂಫರ್ಟಬಲ್ ಏನು ಬೇಡ, ಫಿಟ್ಟಿಂಗ್ ಪರ್ಫೆಕ್ಟ್ ಆಗಬೇಕು ಅಂದರೆ ನೀವು ಈ ಥರ ಸ್ಲೀವ್ ಕರ್ವ್ ಶೇಪ್ನ ತೊಗೊಳ್ಳಿ. ಇಲ್ಲಿ ನೀವು ನೀಟಾಗಿ ಮಾರ್ಕ್ನ ಮಾಡ್ಕೋಬೋದು ನೋಡಿ ಈ ರೀತಿ. ಈ ರೀತಿ ನೀವು ಶೇಪ್ನ ಕೊಟ್ಕೊಳ್ಳಿ. ಈಗ ಲೂಸ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇವರು ಅರೌಂಡ್ ಬಂದು 10 ಇಂಚಸ್ಸು ನಾನು ಲೂಸಿಂಗು 1/2 ಇಂಚ್ ತೊಗೊಳ್ತೀನಿ. ಯಾಕಂದರೆ 10 ಇಂಚಸ್ ನನಗೆ ಕಡಿಮೆ ಅಂತ ಅನಿಸ್ತು. ಸ್ವಲ್ಪ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಈ ರೀತಿ ಲೈನ್ನ ಡ್ರಾ ಮಾಡ್ತೀವಿ ನೋಡಿ. ಇವಾಗ ಈಗ ಚೆಕ್ ಮಾಡ್ಕೊಳ್ಳೋಣ ನಾವು 7.5 ನಮಗೆ ಸಿಗುತ್ತಾ ಅಂತ. ಇಲ್ಲಿಂದ ನೋಡಿ ಈ ಲೈನ್ಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು ನೋಡಿ. ನಮಗೆ 1/2 ಇಂಚ್ ಲೂಸಿಂಗ್ಗೆ ಸಿಗ್ತಾ ಇದೆ. ಈ ಲೈನ್ ನಾನು ಫೈನಲ್ ಆಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಸ್ಲೀವ್ ಕಟ್ಟಿಂಗು ನೋಡಿ. ಇದು ರೆಡಿ ಅನ್ನೋದು. ಇಲ್ಲೊಂದು ಸ್ಟಿಚ್ ಹಾಕೊಳ್ತೀನಿ. ಈಗ ಫ್ರಂಟ್ ಓಪನ್ ಮಾಡಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ನೋಡಿ. ಸ್ಲೀವ್ ಶೇಪು ನಾನು ಈಗಾಗಲೇ ಡ್ರಾ ಮಾಡಿರೋದನ್ನು ಕಾಣಿಸ್ತಿದೆ. ಈ ರೀತಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೊಂಡು ಇಷ್ಟು ನಿಮಗೆ ಜುವೆಲ್ ನಕ್ಕಲ್ಲಿ ಕಟ್ಟಿಂಗ್ ಪಾರ್ಟು. ಈಗ ನಾನು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಮೈನ್ ಫ್ಯಾಬ್ರಿಕು ಇದಾಗಿರುತ್ತೆ. ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ. ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈಗ ನಮಗೇನು ಜಾಸ್ತಿ ಬೇಕಾಗಿಲ್ಲ, ಕ್ಯಾನ್ವಾಸು ಕಡಿಮೆನೇ ನಮಗೆ ಸಾಕಾಗುತ್ತೆ. ಫ್ರಂಟ್ ಪಾರ್ಟ್ ತಗೊಳ್ಳಿ. ಕ್ಲೋಸಿಂಗ್ ಕಡೆಗೆ ಈ ರೀತಿ ಬರೋ ಥರ ಹಾಕೋಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ಲೈನಿಂಗ್ ಮೇಲೆ ಬೇಕಾದ್ರೆ ಇದನ್ನು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲ ನಾವು ಹಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಅದು ನಿಮ್ಮ ಚಾಯ್ಸು. ಇದು ನೋಡಿ ಈ ರೀತಿ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಟ್ರೇಸ್ ಮಾಡ್ತಾ ಇದ್ದೀನಿ ನಾನು. ನೀವು ಕಾರ್ಬನ್ ಶೀಟ್ ಇಟ್ಕೊಂಡು ಈ ಥರ ಟ್ರೇಸ್ ಮಾಡ್ಕೋಬೋದು, ಈಸಿಯಾಗುತ್ತೆ. ನಾನು ಜಸ್ಟ್ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೆಳಗಡೆಗೆ ಬೀಳುತ್ತೆ ಅಂತ. ಇಲ್ಲಾಂದರೆ ನೀವು ನೋಡಿ ನೆಕ್ನ ಕಟ್ ಮಾಡಿಬಿಟ್ಟು ಮಾರ್ಕ್ನು ಕೂಡ ಮಾಡ್ಕೋಬೋದು. ಈ ರೀತಿ ನೆಕ್ನ ಕಟ್ ಮಾಡಿದಾದ್ಮೇಲೆ ಅದನ್ನು ಎಲ್ಲೂ ಜರುಗುತ್ತೆ ನೀಟಾಗಿ ರೀತಿ. ಇದೆಷ್ಟು ಸ್ಲೋಪ್ ಹೋಗಿದೆಯೋ ಅಷ್ಟು ಸ್ಲೋಪು ಓಕೆನಾ. ಇಲ್ಲಿ 1 ಇಂಚ್ ಇರೋ ಥರ ನೋಡ್ಕೊಳ್ಳಿ. ಮಿನಿಮಮ್ ಅಂತೂ ನಿಮಗೆ 1 ಇಂಚ್ ಇದ್ದರೆ ಕ್ಯಾನ್ವಾಸ್ ನೀಟಾಗಿ ಬರುತ್ತೆ. ಸೊ ಇದನ್ನು ಮಾರ್ಕಿಂದ ಕೂಡ ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಎರಡು ಕಡೆಗೂ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಈ ರೀತಿ. ನೋಡಿ ಮಾರ್ಕಿಂಗ್ನ ಈ ರೀತಿ ಕೂಡ ನಾವು ಟ್ರೇಸ್ ಮಾಡ್ಕೋಬೋದು. ಎರಡು ಕಡೆ ನಮಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಇದನ್ನ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಐರನ್ ಮಾಡ್ತೀವಿ. ಇಷ್ಟು. ಈಗ ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟು ನಮಗೆ ಬಿಡ್ತೇನೆ ಜಾಸ್ತಿ ಇಲ್ಲ, ಡೈರೆಕ್ಟಾಗಿ ಹಂಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ನೋಡಿ. ಇಲ್ಲ ನೀವು ಲೈನಿಂಗ್ ಮೇಲೆ ಇಟ್ಟು ಬ್ಯಾಕ್ ಪಾರ್ಟ್ ಎಲ್ಲಿದೆ ನೋಡಿ.
ಈ ರೀತಿ ನಾನು ಟ್ರೇಸ್ ಮಾಡ್ತೀನಿ. ಹೀಗೆ ಇಟ್ಕೊಳ್ತೀನಿ ನೋಡಿ. ಯಾಕಂದರೆ ನಮಗೆ ಬ್ಯಾಕ್ ಓಪನ್ ಇರೋದ್ರಿಂದ ಎಕ್ಸಸ್ ಇರೋದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ನಮಗೆ ಏನು ಕ್ಯಾನ್ವಾಸ್ ಇದೆಯೋ ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಕೂಡ ಟ್ರೇಸ್ ಮಾಡ್ಕೊಳ್ತೀನಿ ನಾನು. ಇನ್ನೊಂದು ಸೈಡು ಕೂಡ ಬೀಳೋ ಥರ. ಓಕೆನಾ ನೋಡಿ. ನೀವು ಜಾಯಿಂಟ್ ಇರೋ ಥರ ನೋಡಿಕೊಂಡು ಟ್ರೇಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಈಸಿಯಾಗಿರುತ್ತೆ ಬಿಗಿನರ್ಸ್ ಆದರೆ. ನೋಡಿ ಈ ರೀತಿ. ಈಗ ನಾನು ಇದನ್ನು ಐರನ್ ಮಾಡ್ಕೊಂಡು ಬರ್ತೀನಿ. ಓಕೆನಾ. ಇವೆರಡೂ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡು ಬರ್ತೀನಿ ನೋಡಿ. ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದನ್ನ ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ. ಈ ಕ್ಯಾನ್ವಾಸ್ ಏನು ನಾನು ಐರನ್ ಮಾಡ್ಕೊಂಡಿದ್ದೀನೋ ಅದನ್ನು ಈ ಕಾರ್ನರ್ನ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಸೇಮ್ ಅದೇ ರೀತಿ ಕಾರ್ನರ್ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಜವೆಲ್ ನೆಕ್ಕು ಕಟ್ ಮಾಡ್ಕೊಳ್ಳೋಕೆ ನಮಗೆ ಟೈಮ್ ತೊಗೋಬೋದು. ಸ್ಟಿಚಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಬೇಗನೆ ಆಗೋಗುತ್ತೆ ನೋಡಿ. ಎದುರು ಬದ್ರು ಇಟ್ಕೊಂಡು ನಾನಿಲ್ಲಿ ಸೀದಾ ಮೇಲೆ ಲೈನಿಂಗ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಾಟಮಲ್ಲಿ ನಾನು ಯಾವುದೇ ರೀತಿ ವೇಸ್ಟಿಗೆ ಪಟ್ಟಿ ಪೈಪಿಂಗ್ ಏನೂ ಕೊಡ್ತಾಯಿಲ್ಲ. ಉಲ್ಟಾ ಮಾಡಿ ಅದನ್ನು ಫಿನಿಶಿಂಗ್ ಕೊಟ್ಕೊಳ್ತಾ ಇದ್ದೀನಿ. ಹಾಗಾಗಿ ಸೀದಾ ಮೇಲೆ ಲೈನಿಂಗ್ನ ಹಾಕಿ ನಾನಿಲ್ಲಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋದನ್ನು ಕಟ್ ಮಾಡಿಲ್ಲ, ಅದನ್ನು ಕೂಡ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಪಟ್ಟಿ ಥರ ಸ್ವಲ್ಪ ತಿಕ್ಕಾಗಿರುತ್ತೆ ಅಂತ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಎರಡೂ ಕೂಡ ಈ ಕಡೆದು ಎರಡೂ ಸೇರಿ ನಾನು ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ. ಈಗ ನಾನು ನೆಕ್ನ ಸೇಮ್ ಪಾಯಿಂಟ್ ಎಲ್ಲೂ ಬರಬಾರ್ದು. ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಬೇಕಾದ್ರೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋದು ಇಂಪಾರ್ಟೆಂಟ್. ಏನು ನೆನ್ಪಿಟ್ಕೋಬೇಕು ಅಂದರೆ ನಮಗೆ ಪಾಯಿಂಟ್ ಅನ್ನೋದು ಬರಬಾರ್ದು. ಅಂದರೆ ನಮಗೆ ನೀಡಲ್ನ ಸ್ಟಾಪ್ ಮಾಡಿ ಮತ್ತೆ ಮೂವ್ ಮಾಡಿದ್ರೆ ನಮಗಲ್ಲಿ ಪಾಯಿಂಟ್ ಅನ್ನೋದು ಬಂದ್ಬಿಡುತ್ತೆ. ಒಂದೇ ಈವನ್ ಆಗಿ ನಮಗೆ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ಅದನ್ನು ನೋಡ್ಕೋಬೇಕಾಗತ್ತೆ ನೋಡಿ. ನೀವು ನಾನಿಲ್ಲಿ ಹೈಪಟ್ಟಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಉಕ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡಿದ್ದಾದಮೇಲೆ ಬೇಕಾದರೆ ನೀವು ನೋಡಿ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡಿದ್ದಾದಮೇಲೆ ನೀವು ನೆಕ್ ಪೀಸ್ನ ಕೊಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾನಿಲ್ಲಿ ಫಸ್ಟೇ ನೆಕ್ ಫಿನಿಶ್ ಮಾಡ್ಕೊಂಡು ಆಮೇಲೆ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಸ್ಟಿಚ್ ಮಾಡಬೇಕಾದ್ರೆ ಫಸ್ಟಿಗೆ ಉಕ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೆಕ್ ಪೀಸ್ನ ಕೊಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಕ್ಸ್ ಹಾಕೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಅಂದರೆ ನಮಗೆ ಇಲ್ಲಿ ಬ್ಯಾಕ್ ಉಕ್ ಇಡೋದ್ರಿಂದ ನಮಗೆ ಲೆಂತ್ ಅನ್ನೋದು ಜಾಸ್ತಿ ಇದೆಯಲ್ಲ, ಉಕ್ಕು ಮತ್ತು ಕಾಜಾ ಪಟ್ಟಿ ಅನ್ನೋದು ನಮಗೆ ಕಾಜಾ ಅನ್ನೋದು ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಷ್ಟೊಂದೇನು ಟೈಮ್ ಅನ್ನೋದು ಇಡ್ಸೋದಿಲ್ಲ, ಬೇಗನೆ ನಾವು ಸ್ಟಿಚ್ ಮಾಡ್ಕೋಬೋದು. ಕಟ್ಟಿಂಗ್ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗ್ಬೋದು, ಸ್ಟಿಚಿಂಗ್ ಅಂತೂ ಈಸಿಯಾಗಿ ಮಾಡ್ಬೋದು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು 35 ಚೆಸ್ಟ್ ಮೆಷರ್ಮೆಂಟ್ ಬ್ಲೌಸ್ ಆಗಿರುತ್ತೆ. ಸೊ ನಾನು ಇದರ ಹಿಂದಿನ ವಿಡಿಯೋ ಹಾಕಿದ್ದೀನಿ, ನನ್ನದೇ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು. ಈಗ ಟ್ರೆಂಡಿಂಗಲ್ಲಿರುವ ಪ್ಯಾಟರ್ನ್ ಬ್ಲೌಸ್ನ ನಾನು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಕೂಡ ಹಾಕ್ಕೊಂಡು ನೋಡಿಸಿದ್ದೀನಿ ನಿಮಗೆ. ಸೊ ನಿಮಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಚಾನಲ್ಗೆ ವಿಸಿಟ್ ಕೊಟ್ಟು ಲಾಸ್ಟ್ ಪ್ರೀವಿಯಸ್ಸಲ್ಲಿ ನಾನು ಹಾಕಿರುವಂಥ ವೀಡಿಯೋನ ಒಂದ್ಸಲ ಚೆಕ್ ಮಾಡಿ ನೋಡಿ. 37, 38 ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಆ ಒಂದು ಮೆಥಡಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ. ಸೊ ನೋಡಿ, ಫ್ರಂಟ್ಗೂ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಪಾಯಿಂಟ್ ಬರಬಾರ್ದು. ನೀಟಾಗಿ ನಾವು ಎಂಡ್ ಸ್ಟಾರ್ಟ್ ಮಾಡಿದ್ದಾಗಿಂದು ಎಂಡ್ ಮಾಡೋವರೆಗೂ ನಾವು ಈ ಒಂದು ನೆಕ್ ಶೇಪ್ ಅನ್ನೋದು ನೀಟಾಗಿ ನಾವು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಎಲ್ಲೂ ಪಾಯಿಂಟ್ ಅನ್ನೋದು ಬರೋದಿಲ್ಲ. ಸೊ ಈ ರೀತಿ ನೀಟಾಗಿ ನಾನು ಉಲ್ಟಾ ಮಾಡಿಕೊಂಡೆ ನೋಡಿ. ಒಂದು ಸಲ ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಐರನ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಸೇಮ್ 1/2 ಇಂಚ್ ಮಾರ್ಜಿನ್ಗೆ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನನ್ನ ಚಾನಲಲ್ಲಿ ಬೇಕಾದಷ್ಟು ತುಂಬಾ ವೆರೈಟಿ ಆಫ್ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಇದ್ದಾವೆ. ಒಂದು ಸಲ ಚಾನಲ್ಗೆ ವಿಸಿಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ನೀವು ಕೂಡ ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ಹಾಕಿರೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಕಲಿಯೋದಕ್ಕೆ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮ್ಗೆ ಇಷ್ಟ ಆಗಿದ್ದ ಬ್ಲೌಸ್ ಡಿಸೈನ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ಸ್ ಅಂತೂ ತುಂಬಾ ಕಡಿಮೆ ಬರ್ತಿದ್ದಾವೆ. ದಯವಿಟ್ಟು ವಿಡಿಯೋ ನೋಡೋರು ಒಂದೇ ಒಂದು ಲೈಕ್ ಮಾಡಿ. ಸೊ ನೋಡಿ, ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟ್ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಇಟ್ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಿಮಗೆಲ್ಲೂ ವೇರಿಯೇಷನ್ ಬರಬಾರ್ದು. ಅದನ್ನು ನೋಡ್ಕೊಂಡು ನೀವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಟು ಬ್ಯಾಕ್ ಎರಡೂ ಆಯಿತು. ಈಗ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಸೀದಾ ಮೇಲೆ ಹಾಕ್ಕೊಂಡು ಲೈನಿಂಗು ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕು. ಸ್ಟಿಚ್ನ ಹಾಕ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಸೊ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ನಿಮಗೆ. ನೀವು ನೋಡಿಕೊಂಡು ಯಾವ ಡಿಸೈನ್ ಬೇಕೋ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಈ ರೀತಿ ಸಿಂಕ್ ಮಾಡಿ ಕ್ಲಾತ್ನ, ಆವಾಗ ನಿಮಗೆ ಟೈಟ್ ಅನ್ನೋದಾಗಲ್ಲ. ಈ ಪ್ಯಾಕ್ನೆಕ್ ಕೊಟ್ಟಾಗ ನಮಗೆ ಆರ್ಮೋಲ್ ಹತ್ರ ಎಲ್ಲ ಟೈಟ್ ಇದ್ದರೆ ನಮಗೆ ಕಂಫರ್ಟಬಲ್ ಆಗೋಲ್ಲ. ಆಗ ನಾವು ಸ್ವಲ್ಪ ಆರ್ಮೋಲ್ ಹತ್ರ ಎಲ್ಲ ಸಿಂಕ್ ಮಾಡಿದ್ರೆ ನಮಗೆ ಕಂಫರ್ಟಬಲ್ ಆಗಿ ಬ್ಲೌಸ್ ಅನ್ನೋದು ಕೂರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಈ ರೀತಿ ನೀಟಾಗಿ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ಆರ್ಮೋಲ್ನ. ಈ ಥರ ಟಿಪ್ಸು ನಿಮಗೆ ಯಾರೂ ಹೇಳಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವು ಈ ಥರ ಫುಲ್ ಪ್ಯಾಕ್ಡ್ ಬ್ಲೌಸ್ ಹೊಲಿದಾಗ ನಮಗೆ ಆರ್ಮೋಲ್ ಟೈಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ರಿಂಕಲ್ ಮಾಡಿ, ಸ್ವಲ್ಪ ಸಿಂಕ್ ಮಾಡಿ ಕ್ಲಾತ್ನ ಹಾಕ್ಕೊಟ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಔಟ್ಫಿಟ್ ನೋಡಿ, ಔಟ್ಲುಕ್ಕು ನಿಮಗೆ ಈ ರೀತಿ ಕಾಣಿಸುತ್ತೆ. ತುಂಬಾ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ ಲುಕ್ ಬ್ಲೌಸು ಈ ರೀತಿ ಕಾಣಿಸ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.